ಹಾಯ್ ಹಲೋ ನಮಸ್ತೆ, ನಾನು ಗಜಾನನ್. ನಾನಿವತ್ತು ಒಂದು ಒಳ್ಳೆ ಯೂಸ್ಫುಲ್ ವಿಡಿಯೋ ಜೊತೆ ಬಂದಿದ್ದೀನಿ. ಅದು ನೀವು ತಮಿಳಲ್ಲಿ ನೋಡೇ ಇರ್ತೀರ. ರಿಪೇರ್ ಮಾಡೋದು ತುಂಬ ಈಜಿ. ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಮೊಬೈಲ್ನ ಬೇರೆ ಅಕ್ಕಪಕ್ಕದಲ್ಲಿರೋ ಅಂಗಡಿಗೋ ಇಲ್ಲಾಂದರೆ ಶೋರೂಮ್ಗೆ ಕೊಡ್ತೀವಿ. ಅದು ಒಂದು ಸತಿ ರಿಪೇರ್ ಆಗುತ್ತೆ, ಒಂದು ಸತಿ ರಿಪೇರ್ ಆಗಲ್ಲ. ಶೋರೂಮ್ ಕೊಟ್ಟರೆ ತುಂಬ ಕಾಸ್ಟ್ಲಿ ಆಗುತ್ತೆ. ನಾವು ಅಕ್ಕಪಕ್ಕದಲ್ಲಿರೋ ಅಂಗಡಿಯಲ್ಲಿ ಕೊಟ್ಟರೆ ಏನಾಗುತ್ತೆ, ನಮ್ಮ ಪಾರ್ಟ್ಸ್ನ ಏನಾದ್ರು ತಗೊತಾರೆ ಅನ್ನೋ ಒಂದು ರೀತಿ ಭಯನೂ ಇರುತ್ತೆ ನಮಗೆ. ಅದಕ್ಕೋಸ್ಕರ ನಮ್ಮ ಮೊಬೈಲ್ನ ನಾವೇ ಈಸಿಯಾಗಿ ರಿಪೇರ್ ಮಾಡ್ಕೋಬೋದು. ಮತ್ತು ನಿಮ್ಮ ಫ್ರೆಂಡ್ಸ್ ತೆಗಿಬೋದು, ನಿಮ್ಮ ಫ್ರೆಂಡ್ದು ಇಲ್ಲಾಂದರೆ ನಿಮ್ಮ ಫ್ರೆಂಡ್ ಯಾರ್ದಾರು ಮೊಬೈಲು ಬ್ಯಾಟ್ರಿ ಏನಾರು ಆಗಿದ್ರು ಈಸಿಯಾಗಿ ನಾವೇ ರಿಪೇರ್ ಮಾಡಿ ಅವ್ರಿಗೆ ಕೊಡ್ಬೋದು. ಯಾವ್ದಾದ್ರು ಮಾಡಲ್ ಆಗಿರಲಿ, ಆ್ಯಪಲ್ ಆಗಿರಲಿ, ಸ್ಯಾಮ್ಸಂಗ್ ಆಗಿರಲಿ, ಜೈಮಿ ಆಗಿರಲಿ, ಪ್ರತಿಯೊಂದು ಯಾವ್ದಾದ್ರು ಮಾಡಲ್ ಆಗಿರಲಿ ಈಸಿಯಾಗಿ ರಿಪೇರ್ ಮಾಡ್ಬೋದು. ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಇದು ಜಿಜೆ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ಫ್ರೆಂಡ್ಸ್ ನಾವೀಗ ಕ್ರೋಮ್ ಬ್ರೌಸರ್ಗೆ ಹೋಗೋಣ. ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಫಸ್ಟು ನಾವು ಅಲ್ಲಿ ಏನು ಟೈಪ್ ಮಾಡಬೇಕು ಅಂತಂದರೆ IFIXIT ಅಂತೇಳಿ ಟೈಪ್ ಮಾಡಿದ ತಕ್ಷಣ ಈ ರೀತಿ ಒಂದು ನಮಗೆ ಪೇಜ್ ಓಪನ್ ಆಗುತ್ತೆ. IFIXIT ಅಂತೇಳಿ ಒಂದು ವೆಬ್ಸೈಟ್ ಇದೆ. ಅದು ಆ ವೆಬ್ಸೈಟ್ಗೆ ನಾವು ವಿಸಿಟ್ ಕೊಡಬೇಕಾಗತ್ತೆ. IFIXITಗೆ ವೆಬ್ಸೈಟ್ಗೆ ನಾವು ವಿಸಿಟ್ ಕೊಟ್ಟ ಮೇಲೆ ಈ ರೀತಿ ನಮಗೆ ಒಂದು ಪೇಜ್ ಓಪನ್ ಆಗುತ್ತೆ, ಹೋಮ್ ಪೇಜು. ಅಲ್ಲಿ ನಮಗೆ ಇಲ್ಲಿ 3 ಡಾಟ್ ಇದೆಯಲ್ಲ, 3 ಡಾಟ್ನ ಕ್ಲಿಕ್ ಮಾಡಿಕೊಂಡ್ರೆ ರಿಪೇರ್ ಗೈಡ್ಸ್ ಅಂತ ಇದೆ. ರಿಪೇರ್ ಗೈಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಇವಾಗ ನಮ್ಮದು ಯಾವುದಿದೆ ನಿಮ್ಮದು ಅಂದರೆ ನಿಮ್ಮದು ಮ್ಯಾಕ್ ಇರ್ಬೋದು, ಫೋನ್ ಇರ್ಬೋದು, ಟ್ಯಾಬ್ಲೆಟು, ಪಿ ಸಿ ಲ್ಯಾಪ್ಟಾಪು, ಕ್ಯಾಮ್ರಾ ಯಾವ್ದು ಬೇಕಾದರೂ ನಾವು ಈಸಿಯಾಗಿ ರಿಪೇರ್ ಮಾಡ್ಬೋದು. ನಾನಿವತ್ತು ತಿಳಿಸ್ಕೊಡ್ತಾ ಇರೋದು ಫೋನ್ ಬಗ್ಗೆ. ಅದಕ್ಕೆ ನಾವು ಫೋನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫೋನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮದು ಯಾವ OS ಅಂತ ಬರುತ್ತೆ, ಆ್ಯಪಲ್ ಆಗಿರ್ಬೋದು, ಇಲ್ಲಾಂದರೆ ಆ್ಯಂಡ್ರಾಯ್ಡು, ಇಲ್ಲಾಂದರೆ ವಿಂಡೋಸು, ಬ್ಲ್ಯಾಕ್ಬೆರಿ ಯಾವುದಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ನಾರ್ಮಲಾಗಿ ಎಲ್ಲರೂ ಆ್ಯಂಡ್ರಾಯ್ಡ್ನ ಜಾಸ್ತಿ ಯೂಸ್ ಮಾಡಿ ಆ್ಯಂಡ್ರಾಯ್ಡ್ನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ರಾಯ್ಡ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ಕಂಪ್ನಿ ನೇಮ್ಗಳು ಬರುತ್ತೆ. ಸ್ಯಾಮ್ಸಂಗು, LG, ಗೂಗಲ್ಲು, ಹವಾಯಿ ಮತ್ತು ಈ ರೀತಿ ಬರ್ತಾ ಇದೆ ನೋಡಿ. ಇದರಲ್ಲಿ ನಾನು ಯಾವ ಸೆಲೆಕ್ಟ್ ಮಾಡ್ಕೋತೀನಿ ಅಂದರೆ ನಾನಿವಾಗ ಜೈಮಿಯನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಜೈಮಿಯನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ರೆಡ್ಮಿ, ತುಂಬ ಜನ ರೆಡ್ಮಿಯನ್ನು ಯೂಸ್ ಮಾಡ್ತಾ ಇದ್ದಾರೆ ಈಗ ಸದ್ಯದಲ್ಲಿ. ಅದಕ್ಕೆ ನಾನು ರೆಡ್ಮಿಯನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಮಗೆ ನಿಮ್ಮ ಮಾಡೆಲ್ ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಈಸಿಯಾಗಿ ನೀವು ರಿಪೇರ್ನ ಮಾಡ್ಬೋದು. ಇವಾಗ ನಾನು ರೆಡ್ಮಿದಲ್ಲಿ ಯಾವುದಂದರೆ ನಾನಿವಾಗ ರೆಡ್ಮಿ ನೋಟ್ 7ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನನ್ನ ಹತ್ರ ಇರೋದು ರೆಡ್ಮಿ ನೋಟ್ 7. ಅದಕ್ಕೆ ನೋಟ್ 7ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ನಾನು ಏನು ಚೇಂಜ್ ಮಾಡಬೇಕು, ನಂದು ಏನು ಪ್ರಾಬ್ಲಮ್ ಇದೆ, ಬ್ಯಾಟ್ರಿ ಪ್ರಾಬ್ಲಮ್ ಇದೆಯಾ, ಇಲ್ಲಾಂದರೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಪ್ರಾಬ್ಲಮ್ ಇದೆಯಾ, ರೇರ್ ಗ್ಲಾಸ್ ಪ್ರಾಬ್ಲಮ್ ಇದೆಯಾ, ಸ್ಕ್ರೀನ್ ಪ್ರಾಬ್ಲಮ್ ಇದೆಯಾ, ಏನು ಬೇಕು ನಮ್ದು ಯಾವ್ದು ಪ್ರಾಬ್ಲಮ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂದು ಅಕಸ್ಮಾತ್ ಸ್ಕ್ರೀನ್ ಪ್ರಾಬ್ಲಮ್ ಇದ್ದರೆ ಇಲ್ಲ ನಾನು ಸ್ಕ್ರೀನ್ ಚೇಂಜ್ ಮಾಡಬೇಕು, ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಇವಾಗ ಏನೇನು ಮಾಡಬೇಕು ಅಂತೇಳಿ ಫಸ್ಟ್ ಸ್ಟೆಪ್ ಈ ರೀತಿ ಬರುತ್ತೆ, ಸೆಕೆಂಡ್ ಸ್ಟೆಪ್ಪು ಈ ರೀತಿ ಇದನ್ನು ಮಾಡಬೇಕು ಅಂತ ಬರುತ್ತೆ. ಇಲ್ಲಿ ಫೋಟೋಗಳು ಬೇರೆ ಬೇರೆ ಫೋಟೋಗಳಿದ್ದಾವೆ. ಅದನ್ನು ನೀವು ಈಸಿಯಾಗಿ ನೋಡ್ಬಿಟ್ಟು ನಿಮ್ಮ ಮೊಬೈಲ್ನ ನೀವೇ ರಿಪೇರ್ ಮಾಡ್ಬೋದು. ಇಲ್ಲಾಂದರೆ ಬೇರೆಯವ್ರ ಮೊಬೈಲು, ಇಲ್ಲಾಂದರೆ ನೀವೊಂದು ಶಾಪ್ ಓಪನ್ ಮಾಡಿದರೆ ಅಂದ್ಕೊಳ್ಳಿ. ಶಾಪ್ ಓಪನ್ ಮಾಡಿದ್ರು ಇದರಿಂದ ನಿಮಗೆ ಓಪನ್ ಮಾಡೋದು ಯಾವ ರೀತಿ, ಇಲ್ಲಾಂದರೆ ರಿಪ್ಲೇಸ್ ಮಾಡೋದು ಯಾವ ರೀತಿ ಡಿಸ್ಪ್ಲೇ ಅಂತ ಗೊತ್ತಾಗಲಿಲ್ಲ ಅಂದರೆ ಇದರಿಂದನೂ ಈಸಿಯಾಗಿ ನೀವು ನಿಮ್ಮ ಮೊಬೈಲ್ನ ನೀವೇ ರಿಪೇರ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಫ್ರೆಂಡ್ದಾಗಿರ್ಬೋದು, ಇನ್ನೊಬ್ರದ್ದಾಗಿರ್ಬೋದು, ಯಾವುದಾದ್ರೂ ಸರಿ ಈಸಿಯಾಗಿ ನೀವು ಮೊಬೈಲ್ನ ರಿಪೇರ್ ಮಾಡ್ಕೊಡ್ಬೋದು. ಬ್ಯಾಟ್ರಿ ಆಗ್ಬೋದು, ಡಿಸ್ಪ್ಲೇ ಆಗ್ಬೋದು, ಇಲ್ಲಾಂದರೆ ಬ್ಯಾಕ್ ಕೇಸ್ ಆಗ್ಬೋದು, ಇಲ್ಲಾಂದರೆ ನಿಮ್ಮ ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗ್ಬೋದು, ಯಾವ ಮಾಡೆಲ್ ಬೇಕಾದ್ರೂ ಆಗಿರ್ಬೋದು. ಈಸಿಯಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ಈಸಿಯಾಗಿ ರಿಪೇರ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.